ಆಗಬೇಕಾಗಿತ್ತು, ಭವಿಷ್ಯ ಆಗಿಲ್ಲ. ನಮ್ಮ ಮಕ್ಕಳ ನಾಶ ಮಾಡುವಂಥ, ಭವಿಷ್ಯ ನಾಶ ಮಾಡುವಂಥ ಕೇಂದ್ರ ಇದಾಗ್ಯದಪ್ಪ ಅಂತೇಳಿ. ದುಡ್ಡು ಕೊಟ್ಟವ್ರಿಗೆ ಅನುಕೂಲ, ದುಡ್ಡು ಕೊಡದಿದ್ದವ್ರಿಗೆ ಅನಾನುಕೂಲ ಅನ್ನುವಂಥದ್ದು. ಬಡವ್ರ ಮಕ್ಕಳು ಪಾಸ್ ಆಗೋದಂತೆ KPSC ಇನ್ನೂ ಕಷ್ಟದ ಕೆಲಸ. ಮೊನ್ನೆ ನೋಡ್ರಿ ಪಶುಸಂಗೋಪನೆ ಇದರಲ್ಲ 80 ಲಕ್ಷ ತೊಗೊಂಡ್ರು ಮಾಡಿದರು ಅಂತೇಳಿ ಅನಿಮಲ್ ಹಸ್ಬೆಂಡ್ರಿ ಒಳಗೆ ಒಂದು ಪೋಸ್ಟಿಗೆ ಅಂತ. ಅದು ಇನ್ನೂ ನಡೆದ ತನಿಖೆಗಳು ಹಿಂಗೆ ಒಂದರಿಂದ ಒಂದು ಮ್ಯಾನ್ಮೇಲೆ ಇದ್ದೇ ಇರ್ತಾವ್ರಿ ಇವು ಆರೋಪಗಳಿಗೆ ಲೋಕಾಯುಕ್ತನೋ EDನೋ CBIಯೋ ಒಂದಿಷ್ಟು ಹುಡುಕ್ತದ. ನಂತರದಲ್ಲಿ ಸಿಕ್ಕಂಥ ಆಧಾರಗಳ ಮೇಲೆ ಅವ್ರಿಗೆ ಶಿಕ್ಷೆ ಆಗುವಂಥ ವ್ಯವಸ್ಥೆ ಇದು ಭಾಳ ಕಡಿಮೆ ಆಗ್ತಾಯಿದೆ. ನೋಡಿರಿ, ಕೋರ್ಟ್ಗೆ ಹೈಕೋರ್ಟ್ ಹೋದರು, ಏನೋ ಮಾಡಿದರು, ನಮ್ಮಿವರು ಸಾಹುಕಾರವರು ತಾತ್ಕಾಲಿಕವಾಗಿ ಅಲ್ಲಿ ಮುಂದುವರಿಯುವಂಥದ್ದು ಮಾಡಿದರು. ಬಟ್ ಇದು ಎಷ್ಟರ ಮಟ್ಟಿಗೆ ಏನಪ್ಪ ಅಂತಂದರೆ ಈ ಒಂದು ಅವ್ಯವಹಾರ ಅಂತ ನಡೀತದ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಆದರೆ ಮುಖ್ಯ ಮಾಡಬೇಕಾಗಿದೆ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಸರ್ಕಾರ ಸ್ಪಷ್ಟ ಸಂದೇಶವನ್ನು ಅಧಿಕಾರಶಾಹಿಗಳಿಗೆ ಆರಂಭದಲ್ಲಿ ಹೇಳಿದ್ದೆ ನಿಮ್ಗೆ, ಅಧಿಕಾರಶಾಹಿಗಳನ್ನು ಅವರಿಗೆ ಬೆದರಿಕೆ ಹಾಕುವಂಥದ್ದು ಹಂಚುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಇವತ್ತು ಗ್ಯಾರಂಟಿ ಅದ, ಏನಪ್ಪ ಸಿಕ್ಕರು ಏನು ಮಾಡೋರ, ಒಂದು ಸೇವ್ ಕೊಟ್ಟು ಬಂದ್ರೆ ಅದು ಹೊರಗೆ ಅನ್ನುವಂಥ ಮಾತು. ಹೀಗಾಗಿ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ಲ. ಅಧಿಕಾರಶಾಹಿಗಳೆಲ್ಲ ಮ್ಯಾಕ್ಸಿಮಮ್ ಇವ್ರು ಯಾರು ಬೆಸ್ಟ್ ವ್ಯವಹಾರ ಮಾಡ್ತಾರೆ ಇವ್ರು ಯಾರಿಗೂ ಇಲ್ಲ. ಕೇಳಿದ್ಕೊಂಡು ಹೇಳ್ತಾರೆ ಅವ್ರು, ಇಲ್ಲರಿ ಮ್ಯಾಲಿನವ್ರು ಕೊಡ್ಬೇಕಾಗೈತಿ, ಮ್ಯಾಲಿನವ್ರು ಕೊಡ್ಬೇಕಾಗೈತಿ. ಇದೇ ಮಾತನ ಎಲ್ಲ ಕಡೆ ನೋಡ್ರಿ, ಯಾವುದೇ ಆಫೀಸ್ಗೆ ಹೋಗ್ರಿ ಅಲ್ಲಿ ಅಧಿಕಾರಿ ನಮ್ಮ ಸ್ವಲ್ಪ ಏನ್ರಿ ಹಿಂಗೆ ಏನು ಮಾಡೋಣ್ರಿ, ನಮ್ಮ ಕೈಗೆ ಏನೂ ಇಲ್ಲ, ಮೇಲೆ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ, ನಾವು ತೊಗೋಬೇಕಾಗ್ತದೆ, ಕೊಡಬೇಕಾಗ್ತದೆ. ಅದಕ್ಕೂ ಅವರ ಹಚ್ತಾರೆ ಬಿಲ್ ರೀ, ಅವ್ರಿಗೆ ಹೇಳ್ತಾರೆ ಕೊಡ್ಬೇಕು ನಾವು ತಿಂಗಳ ಇಂತಿಷ್ಟು ಕಂತು ರೂಪದಾಗ. ಹೀಗಾಗಿ ಇಡೀ ವ್ಯವಸ್ಥೆನ ಅಧ್ವಾನ ಬೀಸಿಬಿಟ್ಟಿದ್ದಾರೆ ಈ ಅಧಿಕಾರ ಸೇವಾಗ. ಇವ್ರ ಮೇಲೆ ರಾಜಕಾರಣ ಹಾಕೋದು, ರಾಜಕಾರಣ ಮೇಲೆ ಇವ್ರು ಹಾಕೋದು. ಕಳೆದ ಸ್ವತಂತ್ರ ಸಿಕ್ಕಾಗಿನೂ ಇದೇ ಬೆಳೀತಾ ಬಂದದ್ರಿ ಇವತ್ತು. ಅದಕ್ಕಾಗಿ ಈ ಸಲ ಜನ